ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ಸೀಕ್ರೆಟ್ ರೂಮಿಂದ ಬಿಗ್ ಬಾಸ್ ಮನೆಗೆ ಬಂದಂತಹ ರಕ್ಷಿತಾ ಖಂಡಿತವಾಗ್ಲೂ 4-5 ದಿನ ವೆಯ್ಟ್ ಮಾಡಿ ನಿಜವಾಗ್ಲೂ ಕೂಡ ಯಾವಾಗ ಬರ್ತಾಳೆ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಕಾರಣ ಇಷ್ಟೇನೆ, ಸೀಕ್ರೆಟ್ ರೂಮಲ್ಲಿ ಧ್ರುವಂತ್ ಬಿಟ್ಟು ಬೇರೆ ಯಾರಿದ್ದಿದ್ರು ಕೂಡ ರಕ್ಷಿತನ್ಗೆ ಆಯ್ತಾ ಅಲ್ಲೊಂಥರ ಕಂಫರ್ಟ್ ಝೋನ್ ಇರೋದು, ಖುಷಿಯಾಗಿರ್ತಾ ಇದ್ಲು. ಬಟ್ 4-5 ದಿನ ಧ್ರುವಂತನ ಜೊತೆ ಸೀಕ್ರೆಟ್ ರೂಮಲ್ಲಿ ಇರೋದೇ ರಕ್ಷಿತನ್ಗೆ ಒಂದು ದೊಡ್ಡ ಟಾಸ್ಕ್ ಆಗಿತ್ತು. ಅಂದರೆ ಆಲ್ರೆಡಿ ಅವಳೆಲ್ಲ ಫ್ರಸ್ಟ್ರೇಷನ್ನಲ್ಲಿ ಏನು ಮಾಡೋದಂತ ಗೊತ್ತಾಗ್ದೇನೆ ಕೂಗಾಡ್ತಾ ಇದ್ಲು, ಅಳ್ತಾ ಇದ್ಲು, ಕೋಪ ಮಾಡ್ಕೊಳ್ತಾ ಇದ್ಲು. ಅವಳಿಗೆ ಇರಕ್ಕೆ ಆಗ್ತಾ ಇರಲಿಲ್ಲ ಧ್ರುವನ್ ಜೊತೆ ಸೀಕ್ರೆಟ್ ರೂಮಲ್ಲಿ. ಬಟ್ ಆಯ್ತಾ ಈ 4-5 ದಿನ ವೆಯ್ಟ್ ಮಾಡಿ ರಕ್ಷಿತಾ ಬಿಗ್ ಬಾಸ್ ಮನೆಗೆ ಬಂದಂತಹ ಸಮಯನ ನೋಡೋಕ್ಕೆ ಅಂತಲೇ ವೆಯ್ಟ್ ಮಾಡ್ತಿರುವಂತಹ ಎಲ್ಲ ರಕ್ಷಿತಾ ಫ್ಯಾನ್ಸಿಗೆ ನಿಜವಾಗ್ಲೂ ಕೂಡ ಆ ಕ್ಷಣಕ್ಕೋಸ್ಕರವಾಗಿಯೇ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಶುಕ್ರವಾರ ಬೆಳಿಗ್ಗೆ ಕೊಡುವಂತಹ ಪ್ರೋಮೋದಲ್ಲಿ ರಕ್ಷಿತನ ಎಂಟ್ರಿ ಇರುತ್ತೆ ಅನ್ನೋ ಒಂದು ಸೋರ್ಸ್ ಇದೆ. ಅಂದರೆ ರಕ್ಷಿತಾ ಧ್ರುವಂತು ಸೀಕ್ರೆಟ್ ರೂಮಿಂದ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವಂತಹ ಒಂದು ಪ್ರೋಮೋನ ಶುಕ್ರವಾರ ಬೆಳಿಗ್ಗೆ ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ ನನಗಿರುವಂತಹ ಸೋರ್ಸ್ ಪ್ರಕಾರವಾಗಿ. ಅದಲ್ಲದೆ ರಕ್ಷಿತಾ ಧ್ರುವಂತು ಬಿಗ್ ಬಾಸ್ ಮನೆ ಒಳಗಡೆ ಬಂದ ತಕ್ಷಣ ಆಯಿತಾ ಅವರು ಯಾರ ಜೊತೆ ಏನು ಮಾತನಾಡ್ತಾರೆ, ಯಾರಿಗೆ ಏನು ವಿಷಯ ಹೇಳ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಪ್ರಕಾರವಾಗಿ ರಕ್ಷಿತಾ ಬಂದ ತಕ್ಷಣ ಆಯಿತಾ ನನ್ನ ಪ್ರಕಾರವಾಗಿ ಗಿಲ್ಲಿ, ಮಾಳು, ರಘು ಸಾರು, ರಜತ್ತು ಆಯಿತಾ ಇವರು ಒಟ್ಟಿಗೆ ಒಂದು ಸ್ವಲ್ಪ ಸಮಯ ಮಾತಾಡಿ ಅವಳು ಧ್ರುವಂತ ಜೊತೆ ಪಟ್ಟಂತಹ ಒಂದು ಕಷ್ಟ, ಅವಳು ಅಲ್ಲಿ ಎಷ್ಟು ಅವನ ಜೊತೆ ಅಡ್ಜಸ್ಟ್ ಆಗಕ್ಕೆ ಕಷ್ಟಪಟ್ಟಳು, ಎಷ್ಟು ಫ್ರಸ್ಟ್ರೇಟ್ ಆಗಿದ್ಲು, ಎಷ್ಟು ಕೋಪ ಬಂದಿತ್ತು, ಏನೇನೆಲ್ಲ ಆಯಿತು ಸೀಕ್ರೆಟ್ ರೂಮಲ್ಲಿ ಅದೆಲ್ಲವನ್ನು ಆಯಿತಾ ಸ್ವಲ್ಪ ಹೇಳೋಕ್ಕೆ ಪ್ರಯತ್ನ ಪಡ್ತಾಳೆ ಅವಳಿಗೆ ಬಂದಂತಹ ಕನ್ನಡದಲ್ಲಿ. ಅದಲ್ಲದೆ ಈ ಶುಕ್ರವಾರದ ಪ್ರೋಮೋ ಏನಿದೆ ಖಂಡಿತವಾಗ್ಲೂ ದೊಡ್ಡ ಮಟ್ಟಕ್ಕೆ ಒಂದು TRP ತಗೋಬೋದು, ಇಲ್ಲ ದೊಡ್ಡ ಮಟ್ಟಕ್ಕೆ ಒಂದು ವ್ಯೂಸ್ ಬರ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ನಿಜವಾಗ್ಲೂ ಕೂಡ ಒಂದು ಶೇಕನ್ನು ಸೃಷ್ಟಿ ಮಾಡುತ್ತೆ. ಕಾರಣ ಎಂಟ್ರಿ ಆಗುವಂತಹ ರಕ್ಷಿತನ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಯಾಕೆ ಅಂತಂದರೆ ಇದೊಂಥರ ಹೆಂಗಾಗಿದೆ ಅಂತಂದರೆ ಬಿಗ್ ಬಾಸ್ ಮನೆ ಒಳಗಡೆ ಬರುವಂತಹ ರಕ್ಷಿತನಿಗೆ ಇದೊಂಥರ ನೆಕ್ಸ್ಟು ಒಂದು ಬಿಗ್ ಬಾಸಿಗೆ ಬರೋರಿಗೆ ರಕ್ಷಿತಾ ಒಂದು ಮಾದರಿಯಾಗಿರ್ತಾಳೆ. ಅಂದರೆ 2 ಸಾರಿ ಕೂಡ ಸೀಕ್ರೆಟ್ ರೂಮಿಗೆ ಹೋದರೂ ಕೂಡ ಅದೇ ಒಂದು ಆಯಿತಾ ಧೈರ್ಯ, ಅದೇ ಒಂದು ಸ್ಟ್ರೆಂತು, ಅದೇ ಒಂದು ಭರವಸೆಯಲ್ಲಿ ಮತ್ತೆ ಬಿಗ್ ಬಾಸ್ ಮನೆಗೆ ಕಾಲಿಟ್ಟು ಮತ್ತೆ ಅವರೊಟ್ಟಿಗೆ ಗೇಮ್ ಆಡೋದಿದೆಯಲ್ಲ, ಅದಕ್ಕೂ ಒಂದು ತಾಕತ್ತು ಬೇಕು. ಖಂಡಿತವಾಗ್ಲೂ ರಕ್ಷಿತನ ಬರುವಿಕೆಗಾಗಿ ಎಲ್ಲರೂ ಕಾದಿದ್ದಾರೆ. ಶುಕ್ರವಾರದ ಈ ಫಸ್ಟ್ ಪ್ರೋಮೋ ಏನಿದೆ ನಾನಂತೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಆ ಪ್ರೋಮೋದಲ್ಲಿ ರಕ್ಷಿತಾ ಬರಬೇಕು ಅಂತ. ನಾನಂತೂ ಶುಕ್ರವಾರ ಬೆಳಿಗ್ಗೆ ಎಷ್ಟೊತ್ತಿಗಾಗುತ್ತೆ, 8 ಗಂಟೆ ಎಷ್ಟೊತ್ತಿಗಾಗುತ್ತೆ, ರಕ್ಷಿತಾ ಎಷ್ಟೊತ್ತಿಗೆ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಡ್ತಾಳೆ ಅಂತಲೂ ಕಾಯ್ತಾ ಇದ್ದೀನಿ. ನನಗೆ ಅದಲ್ಲೇ ಇನ್ನೊಂದು ಏನು ಗೊತ್ತಾ, ಎಲ್ಲರೂ ಹೇಳ್ತಾರೆ ನೀವು ರಕ್ಷಿತನ ಬಕಿಟ್ಟ ಅಂತ. ನಾನು ಬಕಿಟ್ಟು ಅಲ್ಲ, ಸಿಂಕ್ ಟ್ಯಾಂಕು ಅಲ್ಲ, ಏನೂ ಅಲ್ಲ. ನಾನು ಒಂದು ಹೇಳ, ಒಬ್ಬ ಚಿಕ್ಕ ಹುಡುಗಿ, ಒಂದು 24 ವರ್ಷದ ಹುಡುಗಿ ಮೆಚುರಿಟಿಯನ್ನು ಮಾತನಾಡೋದು, ತಂದೆ ತಾಯಿ ಬಗ್ಗೆ ಗೌರವ ಇಟ್ಕೊಂಡಿರೋದು, ಮತ್ತು ಮಾಡುವ ಕೆಲಸದ ಬಗ್ಗೆ ಶ್ರದ್ಧೆ, ಮನೆ ಕೆಲಸ ಮಾಡೋದು, ಮತ್ತು ಎಲ್ಲರೊಟ್ಟಿಗೆ ಇರೋಕ್ಕೆ ಟ್ರೈ ಮಾಡೋದು, ಅಡುಗೆ ಮಾಡೋದು. ಅಂದರೆ ಒಂದು ಆಯಿತಾ ತುಂಬ ದೊಡ್ಡ ಓದಿದ್ದಾಳೆ ಅವಳು. MBA ಗ್ರಾಜ್ಯುಯೇಟ್ ಅಂತ ಕಾಣುತ್ತೆ ಅವಳು. ತುಂಬ ದೊಡ್ಡ ಓದಿರುವಂತಹ ಹುಡುಗಿ. ನಂಗೆ ಗೊತ್ತಿಲ್ಲ MBAನೋ MSCನೋ ಏನೋ ಮಾಡಿದ್ದಾಳೆ, ಅದೊಂಚೂರು ಕನ್ಫ್ಯೂಸ್ ಇದೆ, ಅದು ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಅಂತಹ ಒಂದು ಹುಡುಗಿ ಮನೆ ಕೆಲಸ, ಮುಸ್ರೆ ತೊಳ್ಕೊಂಡು, ಪಾತ್ರೆ ತೊಳ್ಕೊಂಡು, ಅಡುಗೆ ಮಾಡಿಕೊಂಡು, ಅಲ್ಲೆಲ್ಲೋ ಯಾವುದೋ ಒಂದು ಹಳ್ಳಿಲಿ ಹಳ್ಳದ ಪಕ್ಕ ಕುತ್ಕೊಂಡು ವಿಡಿಯೋ ಮಾಡಿಕೊಂಡು ಜನಗಳ ಮನಸ್ಸನ್ನು ಗೆದ್ದು ಇವತ್ತು ಬಿಗ್ ಬಾಸ್ ಮನೆ ಒಳಗಡೆ ಬಂದಿದೆ ಅಂದರೆ ಅಂಥ ಹುಡುಗಿಗೆ ಸಪೋರ್ಟ್ ಮಾಡಿದ್ರೆ ನಾವು ಎಂಥರಿಗೆ ಮಾಡಬೇಕು? ಈಗ ಎಲ್ಲ ಇದ್ದವರಿಗೆ ನಾವು ಸಪೋರ್ಟ್ ಮಾಡೋದೇನು ಲೆಕ್ಕ ಅಲ್ಲ, ಗೆದ್ದೆತ್ತಿ ಬಾಲ ಹಿಡಿಯೋದೇನು ಲೆಕ್ಕ ಅಲ್ಲ. ಓಕೆ, ಏನೋ ಒಂದು ಮೂವಿ ಮಾಡಿದ್ದಾರೆ, ಏನೋ ಒಂದು ಸಿನಿಮಾ ಮಾಡಿದ್ದಾರೆ, ಒಂದು ರಿಯಾಲಿಟಿ ಶೋ ಮಾಡಿದ್ದಾರೆ, ಓಕೆ ಅವ್ರಿಗೆ ಒಂದು ಪಾಪ್ಯುಲಾರಿಟಿ ಇರುತ್ತೆ, ಓಕೆ ಅವರಿಗೆ ನಾವು ಸಪೋರ್ಟ್ ಮಾಡಿದರೆ ನಮ್ಗೆ ವ್ಯೂಸ್ ಬರುತ್ತೆ, ಮತ್ತೊಂದು ಬರುತ್ತೆ ಅಂತ ಮಾಡೋದಲ್ಲ. ಏನೂ ಇಲ್ದಿರೋ ಹುಡುಗಿ ಒಂದು ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಯೂಟ್ಯೂಬ್ ಅನ್ನೋ ಒಂದು ಪ್ಲಾಟ್ಫಾರ್ಮಲ್ಲಿ ಆ ಯೂಟ್ಯೂಬ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ನ ಉಪಯೋಗಿಸ್ಕೊಂಡು ಒಂದು ಬಿಗ್ ಬಾಸ್ ಮನೆಗೆ ಎಂಟ್ರಿ ಪಡೆಯುವಷ್ಟು ಆಯಿತಾ ಬೆಳೆದಿದ್ದಾಳೆ ಅಂತಂದರೆ ಅಂಥ ಹುಡುಗಿಗೆ ನಮ್ಮ ಸಪೋರ್ಟ್ ಇರಬೇಕು ಆಯಿತಾ. ಯಾಕೆ ಅಂತಂದರೆ ನಾವು ಅವಳಿಗೆ ಸಪೋರ್ಟ್ ಮಾಡಿದ್ರೆ ನಾಳೆ ಯೂಟ್ಯೂಬಿಂದ ಇನ್ಯಾರೋ
ಆಯ್ತಾ ಬಿಗ್ ಬಾಸ್ ಮನೆಗೆ ಹೋಗೋರು, ಯಾರೋ ಒಂದು ಶೋಗೆ ಹೋಗೋರ್ಗೋ ಒಂದು ದಾರಿ ಆಗುತ್ತೆ. ಹೌದಪ್ಪ, ನಾವು ಯಾವುದೋ ಶೋಗೆ ಹೋದ್ರೆ ನಮಗೂ ಸಪೋರ್ಟ್ ಸಿಗುತ್ತೆ, ಯಾವುದೋ ಒಂದು ಸೀರಿಯಲ್ಗೆ ಹೋದ್ರೆ ನಮಗೂ ಸಪೋರ್ಟ್ ಸಿಗುತ್ತೆ. ಯೂಟ್ಯೂಬಿಂದ ಆಯ್ತಾ ಎಷ್ಟು ಕಲಾವಿದರು ಇವತ್ತು ಮೇಲ್ ಬರ್ತಿದ್ದಾರೆ, ಯೂಟ್ಯೂಬಿಂದ ಆಯ್ತಾ ಏನೆಲ್ಲ ಸಿನಿಮಾ ತನಕ ಹೋಗ್ತಿದ್ದಾರೆ, ಅಂಥವ್ರಿಗೆ ಒಂದು ಸ್ಫೂರ್ತಿ ಆಗ್ತಾಳೆ ರಕ್ಷಿತಾ. ಹಾಗಾಗಿ ನಾನು ರಕ್ಷಿತನಿಗೆ ಸಪೋರ್ಟ್ ಮಾಡೋದು. ಶುಕ್ರವಾರದ ಫಸ್ಟ್ ಪ್ರೋಮೋದಲ್ಲಿ ರಕ್ಷಿತಾ ಬರ್ತಾಳೆ ಅಂತ ಹೇಳ್ತಿದ್ದಾರೆ ಸೀಕ್ರೆಟ್ ರೂಮಿಂದ ಬಿಗ್ ಬಾಸ್ ಮನೆಗೆ. ನಾನು ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಫಸ್ಟ್ ಪ್ರೋಮೋಗೋಸ್ಕರವಾಗಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.